ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದುರ್ಗಾ, ಇದು ಬಟ್ಟೆಗೆ ಹಾಕೋ ಬಣ್ಣ. ಇದನ್ನ ಬಟ್ಟೆಗೆ ಹಾಕ್ಬೋದಾ ಅಂತ ಬಾಸ್ ಹತ್ರ ಅಪ್ರೂವ್ ತಗೋಬೇಕು. ಮೊದ್ಲು ಇದನ್ನ ಒಂದ್ಸಲಿ ಬಟ್ಟೆಗಳಿಗೆ ಹಾಕಿ ಟೆಸ್ಟ್ ಮಾಡ್ಬೇಕು. ಆ ಬಟ್ಟೆ ಮೇಲ್ ಕ್ಯಾಬಿನ್ ಅಲ್ಲಿ ಇರುತ್ತೆ. ನೀನು ಬೇಗ ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಂಬಾ. ಬಾಸ್ ಹತ್ರ ಕೇಳ್ಬೇಕಾ? ಏನಪ್ಪಾ ಮಾಡ್ಲಿ ಈಗ? ಅವ್ರ ಎದುರುಗಡೆ ಹೋಗಕ್ಕೆ ಭಯ ಆಗ್ತಿದೆ. ದುರ್ಗಾ, ನೀನ್ ಮಾಡೋದೆಲ್ಲ ಇಂಥದ್ದೇ ಕಿತಾಪತಿ. ಅರೆ, ಆಫೀಸಲ್ಲಿ ಯಾರು ಇಲ್ವೇ ಇಲ್ಲ. ಮೊದ್ಲು ಈ ಬಣ್ಣನ ಬಟ್ಟೆ ಮೇಲೆ ಹಾಕಿ ಚೆಕ್ ಮಾಡ್ಬೇಕು. ಹೌದು, ಬಟ್ಟೆ ಎಲ್ಲಿದೆ? ಓಯ್, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಬಣ್ಣ. ಇದನ್ನ ನಿಮಗ್ ತೋರಿಸಿ ನಿಮ್ಮ ಒಕ್ಕೆ ತಗೊಂಬರಕ್ ಹೇಳಿದ್ರು. ಅದಕ್ಕೆ ಬಟ್ಟೆ ಹುಡುಕ್ತಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಕಾಣುತ್ತೆ. ಮ್ಯಾಚ್ ಆಗ್ತಿದೆ. ವಾಟ್? ಇನ್ನು ಒಂದು ಸೆಕೆಂಡ್ ನನ್ನ ಕಣ್ಮುಂದೆ ನಿಂತ್ಕೊಬೇಡಿ. ಗೆಟ್ ಲಾಸ್ಟ್. ಏನ್ ಕರ್ಮನೋ. ಡಿಸ್ಗಸ್ಟಿಂಗ್. ಮತ್ತೇನ್ರಿ? ಅದು ಈ ಬಣ್ಣ ಓಕೆ ಅಲ್ವಾ? ಇಟ್ಸ್ ಅಪ್ರೂವ್ಡ್. ದಯವಿಟ್ಟು ಹೊರಡಿ. ತಗೊಳ್ಳಿ, ಬಾಸ್ ಇದಕ್ಕೆ ಒಪ್ಪಿಗೆ ಕೊಟ್ಟಾಯ್ತು. ಇಷ್ಟು ಬೇಗ ಅಪ್ರೂವಲ್ ಸಿಗ್ತಾ? ಗ್ರೇಟ್. ಈ ಹುಡುಗಿ ಬಂದ್ಮೇಲೆ ನಮ್ಮ ಶರತ್ ಸ್ವಲ್ಪನಾದ್ರೂ ಮಾತಾಡೋ ಹಾಗಾಯ್ತು. ಇವಳ ಹತ್ರ ಜಗಳ ಆಡಕ್ಕೋದ್ರೂ ಅವನು ಮಾತಾಡ್ತಾನಲ್ಲ, ಅದೇ ಸಮಾಧಾನ ನಂಗೆ. ದುರ್ಗಾ, ತಗೋ, ಇದು ಕೂಡ ಅಪ್ರೂವಲ್ ಆಗ್ಬೇಕು. ಮತ್ತೇನಾ? ಯಾಕಂದ್ರೆ ನೀನ್ ಹೋದ್ರೆ ಬೇಗ ಕೆಲಸ ಆಗುತ್ತೆ, ಅದಕ್ಕೆ. ಇಲ್ಲಪ್ಪ, ನಾನು ಹೋಗಲ್ಲ. ಸಿಡುಕು ಸಿದ್ದಪ್ಪನ ಹತ್ರ. ಏನಂದ? ಏನಿಲ್ಲ, ಬೇಕಾದ್ರೆ ನೀವೇ ಹೋಗಿ ಬನ್ನಿ. ಜಸ್ಟ್ ಅಪ್ರೂವಲ್ ಅಲ್ವಾ, ಶರತ್ ಕೊಡ್ತಾರೆ, ಹೋಗಿ ಬನ್ನಿ. ಅಲ್ಲ, ಅದು ನಾನು. ನೀವು ಅವ್ರನ್ನ ಮುಂಚೆ ಮ್ಯಾನೇಜರ್ ಅನ್ಕೊಂಡಿದ್ರಿ, ಆಮೇಲೆ ಬಾಸ್ ಅಂತ ಗೊತ್ತಾಯ್ತು. ಇವಾಗೆಲ್ಲ ಗೊತ್ತಾಯ್ತಲ್ಲ, ಹೋಗಿ ಬನ್ನಿ. ಇಲ್ಲ ಇಲ್ಲ, ನಾನು ಈಗ ತಾನೇ ಹೋಗಿ ಬಂದಿದ್ದೀನಿ. ನಾನು ಹೇಳ್ತಿದ್ದೀನಲ್ಲ, ಶರತ್ ಅಪ್ರೂವಲ್ ಕೊಡ್ತಾರೆ, ಹೋಗಿ ಬನ್ನಿ. ಅಲ್ಲ, ಅದು. ಹೋಗಮ್ಮ. ಈ ಆಫೀಸ್ಗೆ ಈಗೊಂದು ಕಳೆ ಬಂತು. ಇವಳನ್ನ ನೋಡ್ತಾ ಇದ್ರೆ ಮಳೆ ನಂತರ ಬರೋ ಸೂರ್ಯನ ಬೆಳಕಿನ ಥರ ಅನ್ಸುತ್ತೆ. ಮೈ ಮೇಲೆ ಡೈ ಚೆಲ್ಲೋದು ಅಲ್ಲದೆ ಮ್ಯಾಚ್ ಆಗುತ್ತೆ ಅಂತಾರೆ ಹೇಳ್ತಾರೆ. ಇವಳು ಆಫೀಸಿಗೆ ಜಾಯ್ನ್ ಆದಾಗಿಂದ ಯಾವ ಕೆಲಸನೂ ಸರಿಯಾಗಿ ಮಾಡೋದಕ್ಕಾಗ್ತಾ ಇಲ್ಲ. 4 ಫೈಲ್ ಬೇರೆ ಇದೆ, ಓದ್ ಸೈನ್ ಬೇರೆ ಆಗ್ತದೆ. ಸುಮ್ಮನೆ ಡಿಸ್ಟರ್ಬೆನ್ಸ್. ಸರ್, 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 ಬಾಸು,
ಬಾಸು ಇದು ಯೋ ಯಜಮಾನ, ರೀ ಬುದ್ಧಿ ಇದೆಯಾ ನಿಮ್ಗೆ? ಏನ್ ಮಕ್ಕಳ ಅನ್ಕೊಂಡಿದ್ದೀರಾ? ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಶರತ್, ಆರ್ ಯು ಓಕೆ? ತಗೊಳ್ಳಿ ಅಂಕಲ್, ಎಲ್ಲ ನಂದೇ ತಪ್ಪು. ಈ ಡೈ ಕಲರ್ ಅಪ್ರೂವ್ ಆಗಿದೆ, ಇದನ್ನ ತಗೊಂಡೋಗಿ. ಮೊದಲು ಇವಳನ್ನ ಇಲ್ಲಿಂದ ದೂರ ಕರ್ಕೊಂಡು ಹೋಗಿ ಪ್ಲೀಸ್. ಅಪ್ರೂವ್ ಆಯ್ತು ಅಂದ್ರಲ್ಲ, ಯಾಕೆ ಇಲ್ಲೇ ನಿಂತಿದ್ದೀರಾ? ನಡೀರಿ ಹೊರಗೆ. ಆದ್ರೂ ನಾನು ನೀನ್ ಹೀಗೆ ಅಳ್ತಾ ನಿಂತಿದ್ರೆ ಇಲ್ಲಿ ಅವ್ರಿನ್ನೂ ಕೋಪ ಮಾಡ್ಕೋತಾರೆ. ಬಾಮ್ಮ. ನಾನು ಇವತ್ತು ಯಾಕೆ ಹೀಗೆ ಆಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಹೋಗಿ ಹೋಗಿ ಆ ಸೈಕಲ್ ಕಳ್ಳನ ಮುಂದೆನೆ ಎಲ್ಲ ಎಡ್ವಟ್ಟು ಆಗ್ತಿದೆ. ಒಂದಲ್ಲ ಅಂತ 2 ಸಲ ಡೈ ಕಲರ್ ಚೆಲ್ಲಿದೀನಿ ಗೊತ್ತಾ? 2 ಸಲನಾ? ನೋಡ್ಕೊಂಡು ಹೋಗೋದಲ್ವಾ ದುರ್ಗಾ? ನೀವು ನಗ್ತಿದ್ದೀರಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಅವ್ರ ಮುಂದೆ ನಾನು ಯಾವ ಎಡ್ವಟ್ಟು ಆಗ್ಬಾರ್ದು ಅಂತ ತುಂಬಾ ಹುಷಾರಾಗಿರ್ತೀನಿ ಗೊತ್ತಾ? ಆದ್ರೆ ನೋಡಿದ್ರೆ ಅವ್ರ ಮುಂದೆನೆ ಎಲ್ಲ ಕಿತಾಪತಿ ಆಗೋಗುತ್ತೆ. ಅದಕ್ಕೆ ತುಂಬಾ ಅಲರ್ಟ್ ಆಗಿರೋದು ಸಮಸ್ಯೆನೆ. ನೀನ್ ಅವ್ರ ಜೊತೆ ನಾರ್ಮಲ್ ಆಗಿರೋ, ಹಾಗೆಲ್ಲ ಏನು ಆಗಲ್ಲ ಅವಾಗ. ಅಯ್ಯೋ, ಆ ಸಮಯ ನನ್ನ ಮಾಮೂಲಿಯಾಗಿರಕ್ಕೆ ಬಿಡಲ್ವೇ? ಅದು ಬೇರೆ ಇವಾಗ ಅವರೇ ಬಾಸು ಅಂತ ಬೇರೆ ಗೊತ್ತಾಯ್ತು. ಅದ್ ಏನ್ ಕಂಡು ಬಾಸ್ ಮಾಡಿದ್ರು. ದುರ್ಗಾ, ಹಾಗೆಲ್ಲ ಹೇಳ್ಬಾರ್ದು. ಅವ್ರವ್ರ ಯೋಗ್ಯತೆ ನೋಡಿನೇ ಅಲ್ವಾ ಅವ್ರಿಗೆ ಕೆಲಸ ಸಿಗೋದು. ಅದ್ ಸರಿ, ನಾನು ಅವ್ರ ಬಗ್ಗೆ ಏನ್ ಹೇಳಿದ್ರು ನೀವು ಬಿಟ್ಕೊಡೋದಲ್ಲ, ಯಾಕೆ? ಅದು ಅದು ಕೆಲವು ಸಲ ನೀನೇ ತಪ್ಪು ತಿಳ್ಕೊಂಡಿರ್ತೀಯ ಅಲ್ವಾ, ಅದನ್ನ ಹೇಳಕ್ ಬಂದೆ ಅಷ್ಟೇ. ನೀನೀಗ ಡೈ ಚೆಲ್ಲಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ನೀನೇನು ಬೇಕಂತೆ ಮಾಡಿಲ್ವಲ್ಲ. ಹಾಗಂತ ನನಗ್ ಗೊತ್ತು, ನಿಮಗ್ ಗೊತ್ತು. ಆದ್ರೆ ಸೈಕಲ್ ಕಳ್ಳಂಗೆ ನನಗಂತೂ ಎಷ್ಟು ಮುಜುಗರ ಆಯ್ತು ಗೊತ್ತಾ? ನನ್ ಕಷ್ಟ ನನಗ್ ಗೊತ್ತು. ಹೋಗ್ಲಿ ಬಿಡು ದುರ್ಗಾ, ಅವ್ರು ಹಾಗೆಲ್ಲ ಏನು ಅನ್ಕೊಂಡಿರಲ್ಲ. ಅದೇಗೆ ಹೇಳ್ತೀರಾ? ನಿಮಗ್ ಅವ್ರ ಬಗ್ಗೆ ಗೊತ್ತಾ? ಹಾಗಲ್ಲ, ವರ್ಕರ್ಸ್ ಹೇಳಿದನ್ನ ಕೇಳಿದೀನಿ. ದೇವ್ರೆ, ಇವಳಿಗೆ ಶರತ್ ಮೇಲೆ, ಶರತ್ಗೆ ಇವಳ ಮೇಲೆ ಯಾವಾಗ್ಲೂ ತಪ್ಪ ಅಭಿಪ್ರಾಯನೇ ಮೂಡ್ತಿದೆ. ಈಗ ಈ ಡೈ ಇನ್ಸಿಡೆಂಟ್ ಆದ್ಮೇಲಂತೂ ಶರತ್ ಗ್ಯಾರಂಟಿ ಇವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಇವರಿಬ್ರು ಒಂದೇ ದಾರಿಗೆ ಹೇಗಪ್ಪ ತರೋದು? ಇವರಿಬ್ರು ಒಂದೇ ದಾರಿಗೆ ಬಂದ್ರೆ ಮಾತ್ರ ನಾನು ಸುಲಭವಾಗಿ ದುರ್ಗಾನ ನಮ್ಮ ಮನೆ ಒಳಗಡೆ ಕಳಿಸ್ಬೋದು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನ್ ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಅವ್ನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿರಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.